ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮಾಮ್ಸ್ IPL ಆಕ್ಷನ್ ಗೆ 2026 ಗೆ ಬಂದ್ಬಿಟ್ಟು CSK ಟಾರ್ಗೆಟೆಡ್ ಪ್ಲೇಯರ್ ಆಗಿ ನಮ್ಮ RCB ಆಗಿರುವಂತ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಬಂದ್ಬಿಟ್ಟು ಏಕೆ ಇವರ ಬಿಗ್ಗೆಸ್ಟ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂದ್ರೆ, ರವೀಂದ್ರ ಜಡೇಜಾ ಅವರನ್ನ RR ಗೆ ಇವರು ಟ್ರೇಡ್ ಮಾಡಿದ ನಂತರ ಒಬ್ಬ ಪರ್ಫೆಕ್ಟ್ ಸ್ಪಿನ್ ಬಾಲಿಂಗ್ ಆಲ್ರೌಂಡರ್ ನ ಇವರು ಹುಡುಕಾಡ್ತಾ ಇದ್ದಾರೆ. ಅಂಡ್ ಹಾಗಾಗಿ CSK ಬಂದ್ಬಿಟ್ಟು IPL ಆಕ್ಷನ್ ನಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅಂದ್ರೆ ನಮ್ಮ RCB ಪ್ಲೇಯರ್ ಮೇಲೆ ಇವರು ಟಾರ್ಗೆಟೆಡ್ ಆಗಿ ಹೋಗ್ತಾ ಇದ್ದಾರೆ ಆಕ್ಷನ್ ಗೆ ಕೂಡ. ಅಂಡ್ ಹಾಗೆ ಇವ್ರು ಬಂದ್ಬಿಟ್ಟು ಸ್ಪಿನ್ ಬೌಲಿಂಗ್ ಅಂಡ್ ಹಾಗೆ ಫಿನಿಶರ್ ಕೂಡ ಆಗಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಬಿಡ್ ಆಗ್ತಾರೆ ಇವರು. ಅಂಡ್ ಹಾಗೆ ನಾವು ವ್ಯಾಲ್ಯೂಯೇಷನ್ ಕೂಡ ಆಗ್ತಾರೆ. ಅಂಡ್ ಚಪಾಕ್ ಬಂದ್ಬಿಟ್ಟು ಒಂದು ಒಳ್ಳೆಯ ಸ್ಪಿನ್ ಗ್ರೌಂಡ್. ಹಾಗಾಗಿ CSK ದವರು ಬಂದ್ಬಿಟ್ಟು ಟಾರ್ಗೆಟೆಡ್ ಪ್ಲೇಯರ್ ಅನ್ನಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಒನ್, ಮತೀಶಾ ಪತಿರಾನ್ ಅವರ ರಿಪ್ಲೇಸ್ಮೆಂಟ್ ಗಾಗಿ ಇವರು ಹುಡುಕಾಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ರಿಲೀಸ್ ಮಾಡಿದ ನಂತರ ಇವರು ಬೇರೊಬ್ಬರ ಪ್ಲೇಯರ್ ಅಂದ್ರೆ ಅವರ ಸ್ಥಾನಕ್ಕೆ ತುಂಬುವಂತ ವ್ಯಾಲ್ಯೂಯೇಷನ್ ಪ್ಲೇಯರ್ ಆಗಿ ಆಂಡ್ರಿಚ್ ನೋಕಿಯಾ ಅವರು ಅಂದ್ರೆ ಸೌತ್ ಆಫ್ರಿಕನ್ 150+ ಬಾಲಿಂಗ್ ಮಾಡುವಂತ ಆಂಡ್ರಿಚ್ ನೋಕಿಯಾ ಅವ್ರನ್ನ ಇವರು ಮೇಲೆ ಕಣ್ಣಿಟ್ಟಿದ್ದಾರೆ. ಇವ್ರು ಬಂದ್ಬಿಟ್ಟು ಲಾಸ್ಟ್ ಇಯರ್ KKR ಗೆ ಆಡಿದ್ರು. ಅಂಡ್ ಹಾಗೆ ಇವರು ಇಂಜುರಿ ಕೂಡ ಆಗಿದ್ರು. ಹಾಗಾಗಿ ಇವ್ರನ್ನ KKR ಕೂಡ ಕೈ ಬಿಟ್ಟಿದೆ ಈ ವರ್ಷ. ಅಂಡ್ ಇವ್ರು ಬಂದ್ಬಿಟ್ಟು CSK ಬಂದ್ಬಿಟ್ಟು ಒಬ್ಬ ವ್ಯಾಲ್ಯೂಯೇಷನ್ ಪ್ಲೇಯರ್ ಆಗಿ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಆಗಿದ್ದಾರೆ. ಹಾಗಾಗಿ CSK ದವರು ಬಂದ್ಬಿಟ್ಟು ಮತೀಶಾ ಪತಿರಾನ್ ಅವರ ರಿಪ್ಲೇಸ್ಮೆಂಟ್ಗಾಗಿ ಆಂಡ್ರಿಚ್ ನೋಕಿಯಾ ಅವರ ಮೇಲೆ ಬಿಡ್ಗೆ ಹೋಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಹಾಗೆ ನ್ಯೂಸ್ ಕೂಡ ಬರ್ತಾ ಇದೆ, ಇವ್ರು ಬಂದ್ಬಿಟ್ಟು CSK ಟಾರ್ಗೆಟೆಡ್ ಲಿಸ್ಟ್ ನಲ್ಲಿಯೂ ಕೂಡ ಇದ್ದಾರೆ. ಇನ್ನು ಥರ್ಡ್ ಒನ್, CSK ಟಾರ್ಗೆಟೆಡ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವರು ಹೋಗ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಅವರು ಬಂದ್ಬಿಟ್ಟು ಓಪನಿಂಗ್ ಆ್ಯಂಡ್ ಹಾಗೆ ಮಿಡಲ್ ಆರ್ಡರ್ ನಲ್ಲಿ ಇವರು ಆಡ್ತಾರೆ. ಆ್ಯಂಡ್ ಹಾಗೆ ಫಿನಿಶ್ ಕೂಡ ಮಾಡುವ ಸಾಧ್ಯತೆ ಇವರು ಜಾಸ್ತಿ ಇದೆ. ಇನ್ನು ಬಂತಂದ್ರೆ ಇವರು ಮತ್ತೆ ಬಾಲಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ಇವರು ಒಬ್ಬ ಒಳ್ಳೆಯ ಆಲ್ರೌಂಡರ್ ಆಗಿದ್ದಾರೆ. ಶ್ಯಾಮ್ ಕರಣ್ ಅವರ ರಿಪ್ಲೇಸ್ಮೆಂಟ್ ಗಾಗಿ ಇವ್ರನ್ನು ಕೂಡ CSK ನವರು ಕೂಡ ಹುಡುಕಾಡ್ತಾ ಇದ್ದಾರೆ. ಏನು RR ಗೆ ಶ್ಯಾಮ್ ಕರಣ್ ಅಂಡ್ ಜಡೇಜನವರು ಟ್ರೇಡ್ ಮಾಡಿದ ಮೇಲೆ ಶ್ಯಾಮ್ ಕರಣ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಬಂದ್ಬಿಟ್ಟು ಇವರು ವೆಂಕಟೇಶ್ ಅಯ್ಯರ್ ಅವ್ರನ್ನ ಅವರ ಸ್ಥಾನಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಹುಡುಕಾಡ್ತಾ ಇದ್ದಾರೆ. ಇನ್ನು ಇವರು ಕೂಡ ಆಕ್ಷನ್ ನಲ್ಲಿ ಒಂದು ಬಿಗ್ ಬಜೆಟ್ಗೆ ಹೋಗುವ ಸಾಧ್ಯತೆ ಇದೆ. CSK ಕೂಡ ಹೆವಿ ಬಜೆಟ್ ಇರೋದ್ರಿಂದ ಇವರು ಅವ್ರ ಮೇಲೆ ಕೂಡ ಆಕ್ಷನ್ಗೆ ಹೋಗಬಹುದು. ಇನ್ನು ಇವರಿಗೆ ಮತ್ತೊಬ್ಬ ಇಂಡಿಯನ್ ಸ್ಪಿನ್ನರ್ ಕೂಡ ಅವಶ್ಯಕತೆ ಇದೆ. ಅಂದ್ರೆ ಜಡೇಜಾ ಅವರು ಬಂದ್ಬಿಟ್ಟು ಆಲ್ರೌಂಡರ್ ಅಂಡ್ ಸ್ಪಿನ್ ಬಾಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಇವ್ರಿಗೆ ಇನ್ನೊಬ್ಬ ಇಂಡಿಯನ್ ವ್ಯಾಲ್ಯೂಯೇಷನ್ ಸ್ಪಿನ್ ಬಾಲರ್ನು ಕೂಡ ಇವ್ರು ಹುಡುಕಾಡ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಸ್ಪಿನ್ ಬಾಲಿಂಗ್ ಇರೋದು ರಾಹುಲ್ ಚಹರ್ ಅಂಡ್ ಹಾಗೆ ರವಿ ಬಿಷ್ಣೋಯ್ ಅವರು ಬಂದ್ಬಿಟ್ಟು LSG ಅವರಿಗೆ ಲಾಸ್ಟ್ ಇಯರ್ ಇವರು ಕೂಡ ಅಷ್ಟೊಂದು ಸರಿಯಾಗಿರಲಿಲ್ಲ. LSG ಅವರು ಬಂದ್ಬಿಟ್ಟು ರವಿ ಬಿಷ್ಣೋಯ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. LSG ಅವರು ಬಿಟ್ಟ ಮೇಲೆ CSK ದವರು ಬಂದ್ಬಿಟ್ಟು ಇವ್ರ ಮೇಲೆ ಒಂದು ಕಣ್ ಕೂಡ ಇಟ್ಟಿದ್ದಾರೆ. ಏಕೆಂದ್ರೆ ಅವ್ರದ್ದು ಆಲ್ರೆಡಿ ನಾನು ಅವಾಗಲೇ ಹೇಳಿರೋ ಹಾಗೆ ಚಪಾ ಗ್ರೌಂಡ್ ಸ್ಪಿನ್ಗೆ ಹೆಲ್ಪ್ ಆಗುವಂತ ಗ್ರೌಂಡ್ ಆಗಿದೆ. ನೂರ್ ಅಹ್ಮದ್ ಅವರಿಗೆ ಒಬ್ಬ ಒಳ್ಳೆಯ ಸ್ಪಿನ್ ಜೋಡಿಯಾಗಿ ರವಿ ಬಿಷ್ಣೋಯ್ ಅಂಡ್ ಹಾಗೆ ರಾಹುಲ್ ಚಹರ್ ಅವ್ರನ್ನ ಇವರು ತರುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಏಕೆಪ್ಪ ಅಂತಂದ್ರೆ ಇವರಿಗೆ ಒಂದು ಒಳ್ಳೆ ಟೀಮ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಆಗಿ ಕಾಣ್ಬೇಕಂದ್ರೆ ಒಬ್ಬ ಸ್ಪಿನ್ ಬಾಲರ್ ಅಂದ್ರೆ ಒಂದು ಜೋಡಿ ಎಂಡ್ ಓವರ್ ಮಾಡುವಂತ ಒಂದು ಜೋಡಿ ಬೇಕು. ಹಾಗಾಗಿ ಇವರು ರವಿ ಬಿಷ್ಣೋಯ್ ಅಂಡ್ ರಾಹುಲ್ ಚಹರ್ ಅವ್ರನ್ನ ಬೈ ಮಾಡೋದಕ್ಕೆ IPL ಆಕ್ಷನ್ಗೆ ಟಾರ್ಗೆಟೆಡ್ ಆಗಿ ಹೋಗ್ತಾ ಇದ್ದಾರೆ. ಇನ್ನು ಕೇವಲ 3 ದಿನ ಮಾತ್ರ ಆಕ್ಷನ್ಗೆ ಡೇಟ್ ಉಳಿದಿದೆ. ಆ್ಯಂಡ್ ಯಾರು ಯಾವ ಟೀಮ್ಗೆ ಹೋಗ್ತಾರೆ ಅಂತೇಳಿ ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ನಾನು ಇವಾಗ ಹೇಳ್ತಾ ಇರೋದು ಜಸ್ಟ್ ಟಾರ್ಗೆಟ್ ಆಗಿ CSK ದವರು ಹೋಗ್ತಾ ಇದ್ದಾರೆ ಅಂತೇಳಿ.